ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಸೊ ಎಲ್ಲರೂ ಆರಾಮದಿರಿ ಅಂದ್ಕೊಳತ್ತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಬೆಳಗ್ಗೆ ಸುಮಾರು 5:45 ಈಗ ವ್ಲಾಗ್ ಶುರು ಮಾಡ್ಕೊಂಡಿನಿ. ಸೊ ಬರ್ರಿ ಇವತ್ತಿನ ವ್ಲಾಗ್ ಬೆಳಗ್ಗೆ ರೂಟೀನ್ ಎಷ್ಟು ಆಗ್ತೈತಿ ಅಷ್ಟು ಶೇರ್ ಮಾಡ್ಕೊತ ಹೋಗ್ತೀನಿ ಅಂತ ಎಂಡ್ವರೆಗೂ ಸ್ಕಿಪ್ ಮಾಡ್ಲಾರಂಗೆ ನೋಡ್ರಿ. ಹೊಸಬ್ರು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಸೊ ಎದ್ದು ಫ್ರೆಶ್ ಅಪ್ ಆಗಿ ಈಗ ತಲೆಗೆ ಎಣ್ಣೆ ಹಚ್ಕೊಳತ್ತೀನಿ. ಭಾಳ ಏರ್ ಫಾಲ್ ಆಗಾಕತ್ತವ. ಈ ಒಂದು ಬ್ಯಾಸ್ಗೆ ಐತಲ್ಲ, ಬಿಸಿಲು ಜಾಸ್ತಿ ಇರೋದಕ್ಕೋ ಏನೋ. ಆಮೇಲೆ ನೆಲ್ಲಿ ನೀರು ಜಾಸ್ತಿ ಬರವಲ್ವು. ಬೋರಿನ ನೀರು ನನಗೆ ಅಷ್ಟು ತಲೆ ತೊಳ್ಕೊಳಕ್ಕೆ ಸೆಟ್ ಆಗೋದಿಲ್ಲ. ಸೊ ಹಂಗಾಗಿ ಭಾಳ ಏರ್ ಫಾಲ್ ಆಗಾಕತ್ತಾವು. ಇದ್ದು ಕೂದಲೇ ಉಳಿಸ್ಕೊಂಡ್ರೆ ಸಾಕಪ್ಪ ನಂಗೆ ಆಗಿಬಿಟ್ಟೈತಿ. ಸೊ ಮನ್ಯಾಗ ನಾನು ಆರ್ಗ್ಯಾನಿಕ್ ಆಯಿಲ್ ರೆಡಿ ಮಾಡ್ತೀನಲ್ಲ, ಅದನ್ನೇ ಅಪ್ಲೈ ಮಾಡತ್ತೀನಿ. ನಾನು 2-3 ಸಲ ಶೇರ್ ಮಾಡೀನಿ. ಸೊ ಆ ವಿಡಿಯೋ ಎಂಡ್ ಸ್ಕ್ರೀನಾಗೆ ಕೊಟ್ಟಿರ್ತೀನಿ ಅಂತ ಚೆಕ್ ಮಾಡಿರಿ. ಸ್ಕಿಪ್ ಮಾಡ್ಲಾರಂಗೆ ನೋಡಿರಿ ಎಂಡ್ವರ್ಗು. ಆಮೇಲೆ ಇದರಲ್ಲಿ ನಾನು ಯೂಸ್ಫುಲ್ ಒಂದು ರೆಸಿಪಿನೂ ತೋರಿಸಿನಂತ ನೋಡಿರಿ ಎಷ್ಟು ಏರ್ ಫಾಲ್ ಆಗತ್ತಾವು. ಆಮೇಲೆ ತುಂಬ ಎಡ್ಡೆ ಹಾಕಿತ್ತು ಅಂತಂದ್ರೆ ಏರ್ ಫಾಲಿಗೆ, ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ಬೇಕಂತಂದ್ರೆ ಈ ರೀತಿ ನೀವು ಹೆಡ್ ಮಸಾಜ್ ಮಾಡ್ಕೊರಿ. ನನಗೆ ಬೇರೆಯವ್ರಿಗೆ ತಲೆಗೆ ಹೆಡ್ ಮಸಾಜ್ ಮಾಡೋಕೆ, ಆಯಿಲಿಂಗ್ ಮಾಡೋಕೆ ಭಾಳ ಇಷ್ಟ ಆಗ್ತೈತಿ. ಬಟ್ ನನಗೆ ಆಯಿಲಿಂಗ್ ಮಾಡ್ಕೋಬೇಕಂದ್ರೆ ನಂಗೆ ಸ್ವಲ್ಪ ಕಷ್ಟ, ನನಗೆ ಇಷ್ಟನೇ ಆಗಲ್ಲ. ಸೊ ಆದರೂ ಹೆಡ್ ಮಸಾಜ್ ಮಾಡ್ಕೊಳತ್ತೀನಿ. ಈ ರೀತಿ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚಲೋ ಆಗ್ತೈತಿ. ಹಂಗಾಗಿ ಯಾರೆಲ್ಲ ಈ ರೀತಿ ಹೆಡ್ ಮಸಾಜ್ ಮಾಡ್ಕೋತೀರಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಆಮೇಲೆ ನಾನು ಇನ್ನೊಂದೇನಂತಂದ್ರೆ ಮೆಡಿಟೇಷನ್ ಮಾಡಬೇಕು. ಸೊ ಇವತ್ತು ಸ್ವಲ್ಪ ಲೇಟ್ ಆಯಿತು. ಮೆಡಿಟೇಷನ್ ಆದ್ಮ್ಯಾಗ ನಾನು ಮನೆ ಕೆಲಸ ಎಲ್ಲ ಮಾಡ್ಕೊತೀನಿ. ಆಮೇಲೆ ನೋಡ್ರಿ ಇಲ್ಲಿ ಅದೇ ಕೈಗೆ ಎಣ್ಣೆ ಆಗಿರ್ತೈತಲ್ಲ, ಅದರಿಂದನೇ ಸ್ವಲ್ಪ ಮುಖಕ್ಕೂ ಮಸಾಜ್ ಮಾಡ್ತೀನಿ. ಅಂದ್ರೆ ನಮಗೀಗ ಟ್ಯಾನ್ ಎಲ್ಲ ಜಾಸ್ತಿ ಆಗಿರ್ತೈತಿ, ಮುಖಕ್ಕೆಲ್ಲ ಬಿರ್ಕ್ ಬಿಟ್ಟಿರ್ತೈತಿ. ಸೊ ಅದೆಲ್ಲ ಕವರ್ ಮಾಡ್ತೈತೆ ಅಂತಲೇ ಹೇಳ್ಬೋದು. ಇನ್ನು ಮನೆ ಕೆಲಸ ಮಾಡೋಷ್ಟಿಗೆ 2 ಗಂಟೆ ಬೇಕು. ಆಮೇಲೆ ತಲೆ ತೊಳ್ಕೊಂಡ್ರೆ ಆಯ್ತು ಅಂತೇಳಿ ಆಯಿಲಿಂಗ್ ಮಾಡ್ಕೊಂಡೀನಿ. ಮಾಡಿಕೊಂಡು ಈಗ ನಾನು ಅಗಸೆ ಬೀಜ ತಿನ್ನತ್ತೀನಿ. ಅಗಸೆ ಬೀಜ ತಿನ್ನೋದ್ರಿಂದ ಭಾಳ ಬೆನಿಫಿಟ್ಸ್ ಅದಾವ. ನಾವು ಉತ್ತರ ಕರ್ನಾಟಕ ಸೈಡು ಅಗಸೆ ಚಟ್ನಿ ಅಂತ ಮಾಡ್ತೀವಿ. ಸೊ ಅದು ತಿನ್ನೋದಕ್ಕಿಂತ ಈ ಥರ ಹಸಿದು ರಾ ಒಂದು ಅಗಸೆ ಬೀಜ ತಿಂದ್ರೆ ಭಾಳ ಒಳ್ಳೆಯದು. 1 ಸ್ಪೂನಷ್ಟು ತಿಂತೀನಿ. ತಿಂದು 1 ಗ್ಲಾಸಷ್ಟು ನೀರು ಫಸ್ಟ್ ಆದರೂ ಕುಡಿತೀನಿ, ಆಮೇಲಾದರೂ ಕುಡಿತೀನಿ. ಈಗ ಬಿಸಿನೀರು ಕುಡಿದು ಬಿಟ್ಬಿಟ್ಟಿನಿ, ಯಾಕಂದ್ರೆ ಸ್ವಲ್ಪ ಸೆಕೆ ಜಾಸ್ತಿ ಎಲ್ಲ ಕುಡಿಯೋಕೆ ಮನಸ್ಸೇ ಬರೋದಿಲ್ಲ. ಹಂಗಾಗಿ ಸೊ ಹಾಗೆ ಅದು ತಿನ್ಕೊತ ರಾತ್ರಿ ತೊಳೆದಿಟ್ಟದ ಪಾತ್ರೆ ಎಲ್ಲನೂ ಜೋಡಿಸಾತೀನಿ. ಜೋಡಿಸಿ ಆದ್ಮ್ಯಾಗ ಸೋಫಾ ಎಲ್ಲ ಜಾಡಿಸಿ ಆಮೇಲೆ ಕಸ ಹೊಡೆದು ಮನೆ ಒರೆಸ್ಬೇಕು. ಇದು ಎಲ್ಲ ಹೆಣ್ಮಕ್ಳು ಲೈಫ್ನಾಗ ಪ್ರತಿನಿತ್ಯ ಮಾಡುವಂಥ ಕೆಲಸನೇ. ಆದ್ರೆ ಕೇಳ್ತಿರ್ತೀರಿ ರೂಟೀನ್ ಶೇರ್ ಮಾಡಿರಿ, ನಿಮ್ಮ ರೂಟೀನ್ ಯಾವ ರೀತಿ ಇರ್ತೈತಿ ಅಂತೇಳಿ. ಹಂಗಾಗಿ ಶೇರ್ ಮಾಡ್ತೀನಿ. ನನ್ನ ರೂಟೀನ್ ಶೇರ್ ಮಾಡೋದು ನನಗೆ ಕರ್ತವ್ಯ ಅಲ್ಲ, ಎಷ್ಟು ಬೇಕೋ ಅಷ್ಟು ನಾನು ಶೇರ್ ಮಾಡತ್ತೀನಿ. ಸೊ ಈಗ ಸೋಫಾ ಧೂಳೆಲ್ಲ ಜಾಡಿಸಿ ಕಸ ಹೊಡೆದು ಮನೆ ಒರೆಸಾತೀನಿ. ಹೊರಗಿಂದೂ ಕಸ ಹೊಡೆಯತ್ತೀನಿ. ಇನ್ನೊಂದೇನಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ, ಇರ್ಲಾರ್ದವ್ರಿಗೆ ಹೇಳತ್ತೀನಿ. ನೀವು ಪೊರ್ಕೆ ಅಂತ ಹೇಳ್ತಿರಲ್ಲ ಕಸಬಾರ್ಗಿ, ಸೊ ಅದು ಒಳಗೆ ಮನ್ಯಾಗ ಹೊಡಿದ ಸಪ್ರೇಟ್ ಇರಲಿ ಮತ್ತು ಹೊರಗಡೆ ಕಸ ಹೊಡಿದ ಸಪ್ರೇಟ್ ಇರಲಿ. ಸೊ ಹೊರಗಡೆ ಹೊಡೆದು ಮತ್ತು ಮನ್ಯಾಗ ತಂದು ಕಸಬಾರ್ಗಿಂದ ಮನೆ ಒಳಗೂ ಕಸ ಹೊಡಿದು ಬೇಡ. ಸೊ ಸಪ್ರೇಟಾಗಿ ಯೂಸ್ ಮಾಡಿರಿ, ಅದೇ ಒಳ್ಳೇದು ಅಂತ ಹೇಳ್ತೀನಿ. ಈಗ ಕಸ ಎಲ್ಲ ಹೊಡೆದಾದ್ಮ್ಯಾಗ ಮನೆ ಒರೆಸಾತೀನಿ. ಮನೆ ಒರೆಸಿ ಸೊ ಮತ್ತೆ ನಿಮ್ಗೆ ಸಿಗ್ತೀನಿ ಅಂತ. ಸೊ ಇವತ್ತೊಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ತಲೆ ಸ್ನಾನ ಎಲ್ಲ ಆಯಿತು. ಇವತ್ತು ದೇವ್ರನ್ನ ತೊಳೆಯತ್ತೀನಿ. ಯಾಕಂತಂದರೆ ಇವತ್ತು ರಾಯರು ಹುಟ್ಟಿದ ದಿನ, ಅವರ ಜನ್ಮದಿನ. ಸೊ ಹಂಗಾಗಿ ನಾನು ಸ್ವಲ್ಪ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ರಾಯರಿಗೆ ವಿಶೇಷವಾಗಿ ಸಿಂಪಲ್ ಪೂಜೆ ಮಾಡಬೇಕು ಅಂತ ಅನ್ನಿಸ್ತು. ಹಂಗಾಗಿ ಎಲ್ಲ ದೇವರು ತೊಳೆದು ಈಗ ನಾನು ಪೂಜಾನೂ ಮಾಡತ್ತೀನಿ. ಅದೇನೋ ಗೊತ್ತಿಲ್ಲ, ರಾಯರು ಅಂದ ತಕ್ಷಣ ಒಂದು ಕ್ಷಣದಾಗ ನನಗೆ ಕೆಲವೊಂದು ಸಲ ಕಣ್ಣಾಗ ನೀರು ಬಂದುಬಿಡ್ತಾವೆ. ಅದು ಏನೋ ಗೊತ್ತಿಲ್ಲ, ಅಷ್ಟು ಅಟ್ಯಾಚ್ಮೆಂಟ್. ಸೊ ಗಿಡದಾಗ 1-2 ದುಂಡು ಮಲ್ಲಿಗೆ ಹೂವು ಆಗಿದ್ವು, ಅವು ತೊಗೊಂಡಿನಿ. ಲಕ್ಷ್ಮಿಗಂತೂ ಭಾಳ ಇಷ್ಟ ಮಲ್ಲಿಗೆ ಹೂವು, ರಾಯರಿಗೂ ಭಾಳ ಇಷ್ಟ ಆಗ್ತಾವೆ. ಹಿಂಗಾಗಿ ನಾನು ಕೆಳಗೆ ಬಿದ್ದಿದ್ವಿ ನೀರ್ಸಲ್ಲ. ಸೊ ಬೆಳಗ್ಗೆ ತೊಗೊಂಡು ದೇವ್ರಿಗೆ ಏರಿಸ್ಬೇಕು ಅನ್ನೋಷ್ಟ್ರಾಗ ಉದುರಿಬಿಟ್ಟಿರ್ತಾವೆ. ಹಂಗಾಗಿ ಒಂದು ಗಿಡದಂದು ಅಷ್ಟೇ ತೊಗೊಂಡು ಇಟ್ಟೀನಿ. ಸ್ವಲ್ಪ ಹೂವು ಇದ್ವು, ಅಷ್ಟ್ರಾಗ ಪೂಜೆ ಮಾಡ್ಕೊಂಡೀನಿ. ಅವ್ರು ಹಾಗೆ ಮಾಡಬೇಕು ಹಿಂಗೆ ಮಾಡಬೇಕು ಪೂಜೆ ಅಂತ ಯಾವುದೇ ಒಂದು ಇದು ಇಲ್ಲ. ಮನಸ್ಪೂರ್ವಕವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಒಂದು ಪೂಜೆ ಮಾಡಿದ್ರೆ ಅಷ್ಟೇ ಸಾಕು. ನಿಮ್ಮ ಕೈಯಲ್ಲಿ
ಅದು ಮಾಡೋಕ್ಕಾಗಿಲ್ಲ ಅಂದರೂ ಅವ್ರ ಸ್ಮರಣೆ ಮಾಡಿರಿ, ಅದೊಂದೇ ಅವ್ರಿಗೆ ಬೇಕಾಗಿರೋದು. ಸೊ ಆಡಂಬರ ಜೀವನ ಅಲ್ಲ. ಇಲ್ಲಿ ನಾನು ಇವತ್ತು ಟಿಫಿನಿಗೆ ನಿನ್ನೆ ದಿನ ವ್ಲಾಗ್ನಾಗ ಶೇರ್ ಮಾಡಿದ್ದೆ, ಒಂದು ರೆಸಿಪಿ ಶೇರ್ ಮಾಡ್ತೀನಿ ಅಂತ. ಇದು ಬ್ರೇಕ್ಫಾಸ್ಟಿಗೂ ಓಕೆ, ಲಂಚ್ ಬಾಕ್ಸ್ಗೂ ಓಕೆ, ಡಿನ್ನರ್ಗೂ ಓಕೆ, ಈ ರೀತಿ ಇರ್ತದೆ. ಸೊ ಹೆಸ್ರು ಕಾಳು ಮತ್ತು ಅಕ್ಕಿ, ಕಡಲೆಬೇಳೆ ಇಷ್ಟು ನೆನೆ ಇಟ್ಟಿದ್ದೆ ರಾತ್ರಿ. 1 ಬಟ್ಲು ಅಕ್ಕಿ, 2 ಬಟ್ಲು ಹೆಸ್ರು ಕಾಳು, 1 ಮುಟ್ಟಿಗೆಯಷ್ಟು ಕಡಲೆ. ಸೊ ಕಡಲೆಬೇಳೆ ಬೇಡ ಅಂದ್ರೆ ಸ್ಕಿಪ್ ಮಾಡಿರಿ. ಇಲ್ಲಿ ನಾನು ಅದಕ್ಕೆ ಏನೇನು ಹಾಕಬೇಕು ಅಂತ ತೋರಿಸಾತೀನಿ. ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು, 1 ಇಂಚಷ್ಟು ಶುಂಠಿ ತೊಗೊಂಡಿನಿ. ಸೊ ಇದು ಯಾಕಂತೇಳಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಅಂತ. ಖಂಡಿತ ಟ್ರೈ ಮಾಡಿರಿ. ವೆಯ್ಟ್ ಲಾಸ್ ಮಾಡೋರಿಗೆ, ಡಯಟ್ ಮಾಡೋರಿಗೆ, ಡಯಾಬಿಟಿಸ್ ಇರೋರಿಗೆ, ಪ್ರತಿಯೊಬ್ರಿಗೂ ಈ ರೆಸಿಪಿ ಭಾಳ ಹೆಲ್ಪ್ ಆಗ್ತೈತಿ. ನೀವು ಅಕ್ಕಿ ಸ್ಕಿಪ್ ಮಾಡಿ ನವಣೆ ಅಕ್ಕಿನ ಹಾಕಿ ಮಾಡಿರಿ, ತೊಂದರೆ ಇಲ್ಲ. ನಿಮ್ಗೆ ಅಕ್ಕಿ ಏನೋ ತಿನ್ನೋಕೆ ಇಷ್ಟ ಇಲ್ಲ ಅಥವಾ ಶುಗರ್ ಐತಿ ಅಂತಂದ್ರೆ ಈ ಅಕ್ಕಿ ಸ್ಕಿಪ್ ಮಾಡಿ ನವಣೆ ಅಕ್ಕಿನ ಹಾಕ್ರಿ. ಸೊ ಇದಿಷ್ಟು ಈಗ ನಾನು ಒಂದು ಸಲ ಚೆಂದಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೀನಿ. ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊರಿ. ಒಟ್ಟಿನಲ್ಲಿ ಆರೋಗ್ಯಕರವಾದ ಊಟನೇ ಮಾಡಿರಿ ಅಂತ ಹೇಳ್ತೀನಿ. ಈಗಿನ ಒಂದು ಸಿಚುವೇಶನ್ ಒಳಗೆ ಭಾಳ ಕಷ್ಟ. ನಾವು ಎಷ್ಟೇ ಚಲೋ ಊಟ ಮಾಡಿದ್ರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಕಾಡ್ತಾನೆ ಇರ್ತೈತಿ. ಸೊ ಆದಷ್ಟು ನಮ್ಮ ಆರೋಗ್ಯ ನಮ್ಮ ಕೈಯಾಗೆ ಇರ್ತೈತೆ ಅಂತಲೇ ಹೇಳ್ಬೋದು. ಯಾವುದೇ ತಿಂದರೂ ಏನೇ ತಿಂದರೂ ಒಂದು ಲಿಮಿಟ್ ಮೇಲೆ ತಿಂದ್ರೆ ಒಳ್ಳೆಯದು. ಈಗ ನಾನು ಇದು ಮಿಕ್ಸಿ ಜಾರಿಗೆ ಹಾಕಿದ ಮ್ಯಾಗ ನಾನು ಏನೇನು ತೊಗೊಂಡಿದ್ನೆಲ್ಲ, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಉಪ್ಪು ಅದೆಲ್ಲನೂ ಹಾಕಿ ಸ್ವಲ್ಪ ನೀರು ಹಾಕಿ ಸೇಮ್ ನಾವು ಹೆಂಗೆ ದೋಸೆಗೆ ರುಬ್ತೀವಿ ಅದೇ ಒಂದು ಬ್ಯಾಟರನ್ನು ನಾವು ರೆಡಿ ಮಾಡ್ಕೋಬೇಕಾಗ್ತೈತಿ. ನೀವು ನಿಜ ಹೇಳ್ತೀನಿ, ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತ ಟ್ರೈ ಮಾಡಿರಿ. ಇಷ್ಟು ರುಚಿಯಾದ ದೋಸೆ ನೀವು ಲೈಫ್ನಾಗ ಮರೀದಿಲ್ಲ. ಆಮೇಲೆ ಆರೋಗ್ಯಕ್ಕಂತೂ ಹೇಳಂಗೆ ಇಲ್ಲ. ಈಗ ಬ್ಯಾಸಿಗೆ ಐತಿ, ಹೆಸ್ರು ಕಾಳು ಎಷ್ಟು ತಂಪು ಅನ್ನೋದು ನಿಮಗೂ ಗೊತ್ತಿರ್ತೈತಿ. ಸೊ ಇಷ್ಟು ನುಣ್ಣಗೆ ರುಬ್ಕೊಂಡ್ರೆ ದೋಸೆ ಭಾಳ ಚಂದಗ ತೆಳ್ಳಗೆ ಬರ್ತಾವೆ. ಸೊ ನುಣ್ಣಗೆ ರುಬ್ರಿ, ತರಿಯಾಗಿ ಒಂಚೂರು ಇರಬಾರ್ದು. ಈಗ ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡತ್ತೀನಿ ಇಟ್ಟು. ಈಗ ನಾನು ಒಂದು ಸ್ವಲ್ಪ ಚಟ್ನಿನೂ ಮಾಡಿದ್ದೆ ಇದ್ರ ಜೊತೆಗೆ, ಕೆಂಪು ಚಟ್ನಿ ಅಂದ್ರೆ ಕೊಬ್ಬರಿ, ಶೇಂಗಾ, ಪುಟಾಣಿ ಹಾಕಿ ಕೆಂಪು ಚಟ್ನಿನೂ ಮಾಡಿದ್ದೆ. ಅದು ಮಸ್ತಾಗಿತ್ತು. ಕುಕ್ಕೆ ಒಳಗೆ ಕೊಡ್ತಾರೆ ನೋಡ್ರಿ ಪ್ರಸಾದದಾಗ, ಸೇಮ್ ಅದೇ ರುಚಿನೇ ಬಂದಿತ್ತು. ಈಗಂತೂ ಹಿಟ್ಟು ರೆಡಿ ಆಯಿತು ದೋಸೆಗೆ. ಇದಕ್ಕೆ ಯಾವುದೇ ರೀತಿ ಸೋಡಾ ಅದೆಲ್ಲ ಹಾಕಕ್ಕೆ ಹೋಗಬೇಡ್ರಿ. ನಿಮ್ಗೆ ಬೇಕು ಅಂದ್ರೆ ಹಾಕ್ರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ನಾನು ಉಪ್ಪು ಅದೆಲ್ಲ ಆಲ್ರೆಡಿ ಹಾಕಿದ್ನಲ್ಲ, ಸ್ವಲ್ಪ ನೀರು ಸೇರಿಸ್ಕೊಂಡು ಈಗ ದೋಸೆ ಹಂಚಿ ಕಾಯಕ್ಕೆ ಇಟ್ಟೀನಿ. ಇದು ನೈಟ್ ನೆನೆ ಇಟ್ಟು ಬೆಳಗ್ಗೆ ಮಾಡಿಕೊಂಡ್ರೆ ಸಾಕು. ಇದಕ್ಕೇನು ಭಾಳ ಹೊತ್ತು ನೀವು ರಾತ್ರಿನೇ ರುಬ್ಬಿಡಬೇಕು ಅದು ಏನೂ ಇಲ್ಲ. ಇದು ಯಾವುದೇ ಕಾರಣಕ್ಕೂ ರಾತ್ರಿ ರುಬ್ಬಿಟ್ಟು ಮಕ್ಕೊಳಕ್ಕೆ ಹೋಗ್ಬೇಡ್ರಿ. ಬೆಳಗ್ಗೆನೇ ರುಬ್ಬಿ ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೊರಿ. ಮಕ್ಕಳಿಗೂ ಈಗ ಕಾಳು ಪಲ್ಯ ಏನಾರು ಕೊಟ್ರೆ ಸರಿಸ್ಬಿಡ್ತಾರಲ್ಲ, ಮಕ್ಳಿಗೆ ಇಷ್ಟನೇ ಆಗಲ್ಲ ಹೆಸ್ರು ಕಾಳು ಇದೆಲ್ಲ. ಸೊ ಅಂಥವ್ರಿಗೆ ಇದೆಲ್ಲ ದೋಸೆ ಗೀಸೆ ಮಾಡಿಕೊಟ್ಬಿಟ್ರೆ ಆರಾಮಾಗಿ ತಿಂತಾರೆ, ಸ್ಕೂಲ್ಗೂ ತೊಗೊಂಡು ಹೋಗ್ತಾರೆ. ಅದರಿಂದ ಆರೋಗ್ಯಕ್ಕೂ ಒಳ್ಳೇದು, ಮಕ್ಳಿಗೂ ಒಳ್ಳೆಯದಲ್ಲ. ಸೊ ಹಂಗಾಗಿ ಎಲ್ಲ ಪ್ರೋಟೀನ್ಸ್ ಎಲ್ಲ ಒಟ್ಟಿಗೆ ಸಿಕ್ಬಿಡ್ತಾವೆ. ಕಡಲೆಬೇಳೆ ಬೇಡ ಅಂದ್ರೆ ಸ್ಕಿಪ್ ಮಾಡಿರಿ. ಇದು ಆಂಧ್ರದೊಳಗೆ ಭಾಳ ಫೇಮಸ್ ರೆಸಿಪಿ ಅಂತಲೇ ಹೇಳ್ಬೋದು. ಪೆಸರಿಟ್ಟು ದೋಸೆ ಅಂತ ಕರೀತಾರೆ. ಸೊ ನಮ್ಮ ಕಡೆನೂ ಮಾಡ್ತಾರೆ, ಅಷ್ಟು ಕಡಿಮೆ, ಇದು ಜಾಸ್ತಿ ಮಾಡಲ್ಲ. ಇದೊಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಬೇಯಿಸ್ಕೋಬೇಕಾಗ್ತೈತೆ, ಅಂದ್ರೆ ಚೆಂದ ಎದ್ದೇಳ್ತಾವೆ. ಯಾವುದೇ ಆಗಲಿ ಫಸ್ಟ್ ದೋಸೆ ಅಷ್ಟೊಂದು ಚಲೋ ಹೇಳೋದಿಲ್ಲ ನೋಡಿರಿ. ಪೇಪರ್ ಥರ ರೆಡಿ ಆಯಿತು ದೋಸೆ. ಇದಕ್ಕೆ ಯಾವುದೇ ರೀತಿ ಉದ್ದಿನಬೇಳೆ, ಅವಲಕ್ಕಿ ಅದೇನು ಬಳಸಿಲ್ಲ. ಆದರೂ ನೋಡಿರಿ ಎಷ್ಟು ಚೆಂದ ಕಲರ್ ಬಂದೈತೆ ಅಂತ. ಕೆಲವೊಬ್ರು ಸಕ್ಕರೆ ಬಳಸ್ತಾರೆ ಕಲರ್ ಬರಲಿ ಅಂತ, ನಾನು ಏನೂ ಹಾಕಿಲ್ಲ ನೋಡಿರಿ ಇಲ್ಲಿ ಸಕ್ಕರೆ ಅದೆಲ್ಲ. ಸೊ ಈ ರೀತಿ ದೋಸೆ, ಹೆಸ್ರು ಕಾಳಿನ ದೋಸೆ ರೆಡಿ ಆಯಿತು. ಎಲ್ಲನೂ ಹಾಕಿ ಮತ್ತೊಂದು ಸಲ ತೋರಿಸ್ತೀನಿ. ಇದು ದೋಸೆ ನೀವು ಏನಂತಂದ್ರೆ ಸೆಟ್ ದೋಸೆ ಥರನೂ ಮಾಡ್ಕೋಬೋದು. ಒಬ್ರೊಬ್ರಿಗೆ ಈ ಥರ ತೆಳ್ಳಗೆ ಇಷ್ಟ ಆಗಲ್ಲಲ್ಲ, ಅಂಥವ್ರಿಗೆ ಸೆಟ್ ದೋಸೆ ಥರನೂ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗ್ತೈತಿ. ಈಗ ಹಸ್ಬೆಂಡ್ಗೆ ಆಫೀಸಿಗೆ ಟೈಮ್ ಆಯ್ತು, ಹಂಗಾಗಿ ನಾನು ಅವ್ರಿಗೆ ದೋಸೆ ಹಾಕಿ ಕೊಡತ್ತೀನಿ. ಆಮೇಲೆ ನಾನು ಹಾಕೊಂಡ್ರೆ ಆಯ್ತು ಅಂತೇಳಿ ಅವ್ರಿಗೆ ಸ್ವಲ್ಪ ದಪ್ಪನೇ ಮಾಡಂತ ಹೇಳ್ತಾರೆ, ಹಂಗಾಗಿ ದಪ್ಪ ಮಾಡಿಕೊಡ್ತೀನಿ. ನನಗೆ ಸ್ವಲ್ಪ ಭಾಳ ಕ್ರಿಸ್ಪಿ ಬೇಕು, ತೆಳ್ಳಗೆ ಬೇಕಲ್ಲ, ಹಂಗಾಗಿ ಸ್ವಲ್ಪ ಲೋ ಫ್ಲೇಮ್ನ ಒಳಗನ ಇದು ಬೇಯಿಸ್ತೀನಿ. ನೋಡಿರಿ ದೋಸೆ ರೆಡಿ ಆಯಿತು. ನಿಮ್ಗೆ ಗೊತ್ತಾಗಬೇಕಲ್ಲ ಚಲೋ ಬರ್ತಾವಿಲ್ಲ ಅಂತ ಕೆಲವೊಬ್ರಿಗೆ ಅನ್ನಿಸ್ತಿರ್ತೈತೆ, ಹಂಗಾಗಿ ಎಲ್ಲನೂ ಹಾಕಿ ತೋರಿಸಾತೀನಿ. ಈಗ ನಾನು ನಾಷ್ಟ ಮಾಡಬೇಕು, ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ ಅಂತ.
ಸೊ ನಾಷ್ಟ ಮಾಡ್ಕೊತ ತೋರ್ಸಾತ್ತೀನಿ ನೋಡ್ರಿ. ಕೈಯಾಗಿ ಹಿಡಿದ್ರೆ ಹಂಗೆ ಕಟ್ ಆಗ್ತಾವೆ, ಅಷ್ಟೇ ಕ್ರಿಸ್ಪಿ ಅಷ್ಟೇ ಸಾಫ್ಟಾಗಿ ಬರ್ತಾವೆ, ಒಂಥರ ಬಾಯಾಗಿಟ್ರೆ ಕರಗುವಂಗೆ. ನೀವು ಟ್ರೈ ಮಾಡ್ತೀರಲ್ಲ, ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಒಳಗೆ ತಪ್ಪದ ತಿಳಿಸ್ರಿ. ಇದು ಮಾವಿನಕಾಯಿಯ ಚಟ್ನಿ, ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ದೆ. ಒಂದು 4 ಮಾವಿನಕಾಯಿ ಕೊಟ್ಟಿದ್ರು ಅವರು ಫ್ರೆಂಡ್. ಸೊ ಅದು ತೊಗೊಂಡು ಒಂದಿಷ್ಟು ಉಪ್ಪಿನಕಾಯಿ ಹಾಕಿದೆ. ಭಾಳ ಮಸ್ತಾಗ್ಯಾವ ಉಪ್ಪಿನಕಾಯಿನೂ. ಅದು ನಾನು ಆಲ್ಮೋಸ್ಟ್ ಭಾಳ ಸಲ ಶೇರ್ ಮಾಡಿ, ಹಂಗಾಗಿ ಏನೂ ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಹಾಯ್ ಫ್ರೆಂಡ್ಸ್, ಬೆಳಗ್ಗೆಯಿಂದ ಮಾತಾಡೋಕ್ಕೆ ಆಗಲಿಲ್ಲ ನಿಮ್ಮ ಜೊತೆಗೆ, ಹಂಗೆ ಕೆಲಸ ಶುರು ಮಾಡ್ಕೊಂಬಿಟ್ಟೆ. ಸೊ ಆಲ್ಮೋಸ್ಟ್ ಎಲ್ಲ ಬೆಳಗಿಂದು ರುಟೀನ್ ಮುಗ್ದೈತೆ ಅಂತಲೇ ಹೇಳ್ಬೋದು. ಇನ್ನು ಬಟ್ಟೆ ಒಂದು ಒಣಗಾಕಬೇಕು. ಸೊ ಅದೊಂದಿಷ್ಟು ಆದ್ರೆ ಮತ್ತು ಮಧ್ಯಾಹ್ನದ ಕೆಲಸ ಮಾಡ್ಕೋಬೇಕು ನಾನು. ಇನ್ನೂ ಒಂದು ಸ್ವಲ್ಪ ಇವತ್ತು ಐರನ್ ಎಲ್ಲ ಮಾಡೋದೈತಿ, ಅದೇನೂ ಶೇರ್ ಮಾಡೋಕ್ಕೆ ಹೋಗಲ್ಲ. ನೋಡಿರಿ, ಪೂಜೆ ಎಲ್ಲ ನೀಟಾಗಿ ಆಗೈತಿ. ಆಮೇಲೆ ಧೂಪ ಜಾಸ್ತಿ ಹೋಗಿ ಬರ್ತಿದೆ ಅಂತೇಳಿ ಹೊರಗಿಡ್ಬೇಕದು. ಇನ್ನೇನು ಇಲ್ಲ, ನಾಷ್ಟ ಅದು ಮುಗಿಸೀನಿ, ಬಟ್ಟೆ ಒಣಗಾಕಿ ಮುಂದಿನ ಕೆಲಸ ನೋಡ್ಬೇಕು ಏನೈತೆ ಅಂತೇಳಿ. ನಾನು ಸ್ನಾನಕ್ಕಿಂತ ಮುಂಚೆ ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ. ಸೊ ಇವತ್ತು ಬೆಡ್ ಸ್ಪ್ರೆಡ್ ಎಲ್ಲ ವಾಶ್ ಮಾಡೋದಿತ್ತು ವೀಕ್ಲಿ ಒನ್ಸ್. ಸೊ ಹಂಗಾಗಿ ನಾನು ಹಾಕಿದ್ದೆ ಎಲ್ಲನೂ. ಈಗ ಬಟ್ಟೆನೂ ವಾಶ್ ಆಗೈತಿ, ಒಣಗಾಕಬೇಕು. ಭಾಳ ಬಿಸಿಲಿತ್ತು, 1 ತಾಸು ಒಣಗಿಸಿದ್ರೆ ಸಾಕು. ಇಲ್ಲ ಅಂತಂದ್ರೆ ಕಲರೆಲ್ಲ ಡಿಮ್ ಆಗಿಬಿಡ್ತಾವೆ ಬಟ್ಟೆವು. ಹಂಗಾಗಿ ನಾನು 1 ತಾಸು ಒಣಗಿಸಿದ್ರೆ ಆಯ್ತು ಅಂತೇಳಿ ಬಟ್ಟೆನೂ ಒಣಗ್ಸಕತ್ತೀನಿ. ಸೊ ಈಗ ಬಟ್ಟೆ ಒಣಗಿಸಿ ಆದ್ಮ್ಯಾಗ ನಾನು ಮನ್ಯಾಗ ಧನಿಯಾ ಪುಡಿ ಯಾವ ರೀತಿ ಮಾಡೋದಂತೆ ತೋರ್ಸಾತೀನಿ ನೋಡ್ರಿ. ಇಲ್ಲಿ ಭಾಳ ಇದ್ದವು. ನಾವು ದೀಪಾವಳಿಗೆ ಲಕ್ಷ್ಮಿಗೆ ತೊಗೊಂಬಂದಿರ್ತೀನಿ, ಲಕ್ಷ್ಮಿ ಮುಂದೆ ಇಡಾಕಂತೇಳಿ. ಹಂಗಾಗಿ ಮನ್ಯಾಗ ಮಾಡ್ಕೊತಿರ್ತೀನಿ. ಸುಮಾರು ಒಂದು ಅರ್ಧ kg ಅಷ್ಟು ಧನಿಯಾ ಕಾಳಿದ್ದು. ಹಂಗಾಗಿ ನಾನು ಮನ್ಯಾಗ ಧನಿಯಾ ಪುಡಿ ಮಾಡಿದ್ರೆ ಆಯ್ತಂತೆ. ಕೆಲವೊಬ್ಬರು ಉರಿಲಾರ್ದ ಮಾಡಿದ್ರೆ ಅಷ್ಟು ಚಲೋ ಅನಿಸಲ್ಲ, ಒಂದು 2-3 ಮಂತ್ಸ್ವರೆಗೂ ಇಡೋಕ್ಕಾಗಲ್ಲ. ಹಂಗಾಗಿ ಸ್ವಲ್ಪ ಬೆಚ್ಚಗೆ ಮಾಡಿರಿ. ಬೆಚ್ಚಗೆ ಮಾಡಿ ನೀವು ಧನಿಯಾ ಪುಡಿ ಮಾಡ್ಕೋಬೋದು. ಇಲ್ಲಿ ನೋಡಿರಿ, ಸ್ವಲ್ಪ ನಾನು ಲೋ ಫ್ಲೇಮ್ನಾಗನೇ ಇದು ಉರಿಯಾತೀನಿ. ಅದಕ್ಕೂ ನೀವು ಲಾಸ್ಟ್ ವಿಡಿಯೋಗಳಾಗ ನೋಡಿದ್ರೆ ಗೊತ್ತಿರ್ತೈತಿ, ಬಿಸಿಲಿಗೆ ಒಣಗಿಸಿದ್ದೆ ನಾನು. ಬಿಸಿಲಿಗೆ ಒಣಗಿಸಿ ಒಂದು 5ರಿಂದ ಒಂದು 8 ನಿಮಿಷದ ತನಕ ಲೋ ಫ್ಲೇಮ್ನಾಗಿದ್ದು ಧನಿಯಾ ಕಾಳನ್ನು ಉರಿರಿ, ಮಸ್ತ್ ಘಮ ಬರತೈತಿ. ಏನೇ ಆಗಲಿ ಮನ್ಯಾಗ ಮಾಡಿದ್ದು ಭಾಳ ಚಲೋ ಅನಿಸ್ತೈತಿ. ಹಂಗಾಗಿ ನಾನು ಮನ್ಯಾಗ ಮಾಡ್ಕೊಳತ್ತೀನಿ ಯಾವಾಗಲೂ ಧನಿಯಾ ಪುಡಿ. ಸೊ ಈಗ ಇದು ಚಂದ ರೋಸ್ಟ್ ಆದ್ಮ್ಯಾಗ ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ರಿ, ಬಿಸಿ ಇದ್ದಾಗ ಮಿಕ್ಸಿಗೆ ಹಾಕಕ್ಕೆ ಹೋಗ್ಬೇಡ್ರಿ. ಈಗ ನಾನು ತಣ್ಣಗಾದ್ಮ್ಯಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಚಂದಾಗ ಇದು ಪುಡಿ ಮಾಡ್ಕೋಬೇಕು. ಸ್ವಲ್ಪನೂ ಅಂದ್ರೆ ಕಾಳು ಇರಬಾರ್ದು, ನೈಸಾಗ ಪುಡಿ ಮಾಡ್ಕೋಬೇಕು. ನೋಡಿರಿ, ಈ ಥರ ಪುಡಿ ಮಾಡಿಕೊಂಡು ಕೆಲವೊಬ್ರು ಹಿಂಗೆ ಬಳಸ್ತಾರೆ, ಕೆಲವೊಬ್ರು ಏನು ಮಾಡ್ತಾರೆ ಅಂದ್ರೆ ಸೋಸ್ತಾರೆ. ಸೊ ನಾನು ಹತ್ತೀನಿ. ಯಾವುದೇ ಕಾರಣಕ್ಕೂ ಹಂಗೆ ಹಾಕಕ್ಕೆ ಹೋಗ್ಬೇಡ್ರಿ, ಅದು ಚಲೋ ಅನ್ಸಲ್ಲ. ಊಟದಾಗ ಭಾಳ ತಿನ್ಬೇಕಾದ್ರೂ ಅದೇ ಫ್ಲೇವರ್ ಬರ್ತಿರ್ತೈತೆ. ಹಂಗಾಗಿ ಸ್ವಲ್ಪ ಸೋಸಿದ್ರೆ ಚಲೋ ಅನ್ನಿಸ್ತದ, ಹಂಗಾಗಿ ಹತ್ತೀನಿ. ಇದು ಸೋಸಿ ಆದ್ಮ್ಯಾಗ ಒಂದು ಇದೇ ತಟ್ಟೆನೊಳಗೆ ಬಿಟ್ಬಿಡ್ತೀನಿ ಒಂದು 2 hours. ಅಂದ್ರೆ ಸ್ವಲ್ಪ ಬಿಸಿ ಇರಬೇಕಾದ್ರೆ ಡಬ್ಬಿ ಒಳಗೆ ತುಂಬಾರ್ದಲ್ಲ, ಹಂಗಾಗಿ ಹಂಗೆ ಬಿಟ್ಟು ಆಮೇಲೆ ಒಂದು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಮಧ್ಯಾಹ್ನ ನಾನೇನು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಸಾಯಂಕಾಲ ಸಿಗತ್ತೀನಿ. ರಾಯರ ಮಠಕ್ಕೆ ಹೋಗಿದ್ವಿ. ಇವತ್ತು ವಿಶೇಷ ದಿನ ಅಂಥೇಳಿ ಭಾಳ ದಿನ ಆಯಿತು ಹೋಗಿರಲಿಲ್ಲ. ಇವತ್ತು ಕಾಲ ಕೂಡಿ ಬಂತು. ಮಠಕ್ಕೆ ಹೋಗಿ ಹಂಗೆ ರಾಯರ ಮಠದ ಎದುರುಗಡೆ ಆಂಜನೇಯನ ದೇವಸ್ಥಾನ ಐತಿ, ಅಲ್ಲಿನೂ ದರ್ಶನ ತಗೊಂಡು ಮನೆಗೆ ಬಂದ್ವಿ. ಪ್ರತಿ ಸಲ ಹೋದಾಗೂ ಗುರುಗಳಲ್ಲಿ ಹೇಳ್ತಿರ್ತಾರೆ ವಿಡಿಯೋ ಮಾಡ್ಕೊಳಮ್ಮ ಅಂಥೇಳಿ. ಎಷ್ಟು ಸಪೋರ್ಟ್ ಮಾಡ್ತಾರಲ್ಲ ಅಂತ ಖುಷಿ ಅನ್ನಿಸ್ತೈತಿ. ಸೊ ದರ್ಶನ ತೊಗೊಂಡು ಈಗ ಸೀದಾ ಮನೆಗೆ ಹೊಂಟೇವಿ ನೋಡ್ರಿ. ಓಕೆ ಫ್ರೆಂಡ್ಸ್, ಇದರೊಂದಿಗೆ ಇವತ್ತಿನ ವ್ಲಾಗುನು ಎಂಡ್ ಮಾಡತ್ತೀನಿ. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸೋದು ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ಹೊಸಬ್ರು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಆಮ್ಯಾಗ ಸಿಗೋಣ ಅಂತ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.